ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತಿನ ನಮ್ಮ ವಿಡಿಯೋ ಪ್ರಾರಂಭಿಸೋಣ. ಆನಂದಿಸಲು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿ. ಪ್ರೀತಮ್ ಮತ್ತು ನಯನ ಅವರ ನಡುವಿನ ಆಕರ್ಷಣೆ ಈಗ ಕೇವಲ ಒಂದು ಆಕಸ್ಮಿಕವಾಗಿರದೆ, ಅದು ಪ್ರತಿದಿನವೂ ಸುಖದ ಹೊಸ ಸಂಚಲನವನ್ನು ಸೃಷ್ಟಿಸುವ ಸುಂದರ ಕಾವ್ಯವಾಗಿತ್ತು. ಪೋಷಕರು ಬಂದ ನಂತರವೂ ಇವರ ಏಕಾಂತ ಮಿಲನದ ಭೇಟಿಗಳು ನಿಲ್ಲಲಿಲ್ಲ, ಬದಲಾಗಿ ಅವುಗಳಲ್ಲಿ ಒಂದು ರೀತಿಯ ಕಳ್ಳಾಟದ ರೋಮಾಂಚನ ಸೇರಿತು. ಮಧ್ಯಾಹ್ನ ಹೊಲದಲ್ಲಿ ಯಾರೂ ಇಲ್ಲದ ಸಮಯವನ್ನು ನೋಡಿ ಪ್ರೀತಮ್ ನಯನಾಳ ಹತ್ತಿರ ಹೋಗುತ್ತಿದ್ದ. ತೆಂಗಿನ ತೋಟದ ಒಂದು ಮೂಲೆಯಲ್ಲಿ ದಟ್ಟವಾದ ಪೊದೆಗಳೊಳಗೆ ಸೇರಿಕೊಂಡು ಅವರು ತಮ್ಮದೇ ಆದ ಪ್ರಪಂಚವನ್ನು ಸೃಷ್ಟಿಸಿಕೊಂಡಿದ್ದರು. ಒಂದು ದಿನ ಮಧ್ಯಾಹ್ನ ನಯನಾ ತನ್ನ ಬುತ್ತಿ ತಂದು ಪ್ರೀತಮ್ಗೆ ಉಣಿಸುತ್ತಿದ್ದಾಗ ಅವನು ಅವಳ ಕೈಯನ್ನು ಎಳೆದು ತನ್ನ ಎದೆಯ ಮೇಲೆ ಕೈಯಾಡಿಸುತ್ತಾ, ನಯನ, ಈ 10 ದಿನಗಳಾದ ಮೇಲೆ ನಿನ್ನ ಬಾಯಿಯಿಂದ ನನ್ನ ಹೆಸರು ಕೇಳಲು ಎಷ್ಟು ಕಾತರನಾಗಿದ್ದೆ ಗೊತ್ತಾ ಎಂದು ಅವಳ ಕುತ್ತಿಗೆಯ ಬಳಿ ಒಲಿದು ಮುತ್ತಿಟ್ಟನು. ನಯನಾಳ ಮೈಯಲ್ಲಿ ನಡುಕ ಶುರುವಾಯಿತು. ಪ್ರೀತಮ್ ಇಲ್ಲಿ ಯಾರಾದರೂ ಬಂದರೆ ಎಂದು ಸುಳ್ಳು ಕೋಪ ತೋರಿಸಿದರೂ ಅವಳ ಕೈಗಳು ಅವನ ಸೊಂಟವನ್ನು ಹಿಡಿದು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಳ್ಳುತ್ತಿದ್ದವು. ಮೈಮರೆತಿದ್ದ ಇಬ್ಬರಿಗೂ ಕೆಲವು ನಿಮಿಷಗಳ ಮಿಲನದ ನಂತರ ಅರಿವಾಯಿತು, ಇದು ತೋಟ್, ನಮ್ಮ ಮನೆ ಅಲ್ಲ ಎಂದು. ನಂತರ ಇಬ್ಬರೂ ತಮ್ಮ ತಮ್ಮ ಕೆಲಸ ನೋಡಿಕೊಂಡು ತೋಟದಲ್ಲೇ ಇದ್ದರು. ಮನೆಗೆ ಬಂದ ಮೇಲೆ ಪೋಷಕರ ಕಣ್ಣು ತಪ್ಪಿಸಿ ಮಾತನಾಡುವುದು ಒಂದು ಕಲೆಯಾಗಿತ್ತು. ಒಂದು ಸಂಜೆ ಮನೆಯಲ್ಲಿ ಅಪ್ಪ ಪಕ್ಕದ ಮನೆಯವರ ಜೊತೆ ಹರಟೆ ಹೊಡೆಯುತ್ತಿದ್ದಾಗ ಪ್ರೀತಮ್ ನಯನಾಳ ಮನೆಗೆ ಹಿಂದಿನ ಬಾಗಿಲಿನಿಂದ ನುಸುಳಿದನು. ನಯನ ಆಗಷ್ಟೇ ಕೆಲಸ ಮುಗಿಸಿ ಸ್ನಾನಕ್ಕೆ ಸಿದ್ಧತೆ ನಡೆಸುತ್ತಿದ್ದಳು. ಕತ್ತಲಾಗಿದ್ದರಿಂದ ಅವಳು ಹಣತೆ ಹಚ್ಚಿಟ್ಟಿದ್ದಳು. ಪ್ರೀತಮ್ ಹಿಂಬದಿಯಿಂದ ಬಂದು ಅವಳ ಸೊಂಟವನ್ನು ಅಪ್ಪಿಕೊಂಡಾಗ ನಯನ ಬೆಚ್ಚಿಬಿದ್ದಳು. ನೀನು ಇಲ್ಲಿಗೆ ಹೇಗೆ ಬಂದೆ? ಅಪ್ಪ ನೋಡಿದರೆ ಕಷ್ಟ ಎಂದು ಗಾಬರಿಯಿಂದ ಅಂದಳು. ಆದರೆ ಪ್ರೀತಮ್ ಅವಳ ಕೆನ್ನೆಗಳನ್ನು ನೇವರಿಸುತ್ತಾ, ನಿನ್ನ ಈ ಸುವಾಸನೆ ನನ್ನನ್ನು ಇಲ್ಲಿಗೆ ಎಳೆದು ತಂದಿದೆ ಎನ್ನುತ್ತಾ ಅವಳ ಮೈಮೇಲಿದ್ದ ಮಲ್ಲಿಗೆ ಹೂವಿನ ವಾಸನೆಯನ್ನು ಆಸ್ವಾದಿಸಿದನು. ಅಂದು ಕೂಡ ಅವನು ಅವಳಿಗೆ ಸ್ನಾನ ಮಾಡಿಸಲು ಹಠ ಹಿಡಿದನು. ಬೆಚ್ಚಗಿನ ನೀರಿನ ಹನಿಗಳು ಅವರ ದೇಹದ ಮೇಲೆ ಬೀಳುತ್ತಿದ್ದಂತೆ ಅವರ ನಡುವಿನ ಪ್ರೇಮದ ತೀವ್ರತೆ ಏರುತ್ತಲೇ ಇತ್ತು. ನಯನ ಅವನ ಬಲಿಷ್ಠ ಭುಜಗಳ ಮೇಲೆ ಕೈಯಾಡಿಸುತ್ತಾ, ನನ್ನ ಬದುಕಿನ ಎಲ್ಲಾ ಬರಡಾದ ದಿನಗಳು ನಿನ್ನ ಈ ಸ್ಪರ್ಶದಿಂದ ಹಸಿರಾಗಿವೆ ಎಂದು ಹೇಳುತ್ತಾ ಆನಂದವನ್ನು ವ್ಯಕ್ತಪಡಿಸಿದಳು. ಪ್ರತಿ ರಾತ್ರಿಯೂ ಪ್ರೀತಮ್ ನಯನಾಳ ಮನೆಗೆ ಹೋಗುವುದು ಒಂದು ಕ್ರಮವಾಯಿತು. ಅವಳು ಅವನ ಪಾದದ ಸದ್ದಿಗಾಗಿ ಕಿವಿಗೊಟ್ಟು ಕಾಯುತ್ತಿದ್ದಳು. ಅವನು ಬಂದೊಡನೆ ಅವಳ ಒಂಟಿತನವೆಲ್ಲ ಹಾರಿ ಹೋಗುತ್ತಿತ್ತು. ಪ್ರೀತಮ್ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿ ಮುದ್ದಾಡುತ್ತಾ ಅವಳ ಸುಂದರವಾದ ಕಣ್ಣುಗಳನ್ನು ನೋಡುತ್ತಾ ಗಂಟೆಗಟ್ಟಲೆ ಕಾಲ ಕಳೆಯುತ್ತಿದ್ದನು. ಅವನ ಯೌವನದ ಶಕ್ತಿ ಮತ್ತು ನಯನಾಳ ಅನುಭವದ ಪ್ರೇಮ ಒಂದಾದಾಗ ಅಲ್ಲಿ ಸುಖದ ಮಹಾಪೂರವೇ ಹರಿಯುತ್ತಿತ್ತು. ನಯನ ತನ್ನ ಉಡುಪನ್ನು ಧರಿಸಿ ಸೀರೆಯ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ, ಪ್ರೀತಮ್, ನೀನು ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ಇಷ್ಟು ದಿನ ಯಾರೂ ಇಲ್ಲದೆ ಕತ್ತಲಲ್ಲಿದ್ದೆ, ಈಗ ನಿನ್ನ ಅಪ್ಪುಗೆಯಲ್ಲೇ ನನಗೆ ಸ್ವರ್ಗ ಕಾಣುತ್ತಿದೆ ಎನ್ನುತ್ತಿದ್ದಳು. ಪ್ರೀತಮ್ ಅವಳ ಪ್ರತಿ ಇಂಚು ದೇಹವನ್ನು ಆರಾಧಿಸುತ್ತಾ ಅವಳ ಕುತ್ತಿಗೆಯ ಮೇಲೆ ಮುತ್ತುಗಳ ಮಳೆಗರೆಯುತ್ತಿದ್ದನು. ಅವರ ಪ್ರೇಮವು ಸಮಾಜದ ಕಣ್ಣಿಗೆ ಕಾಣದಿದ್ದರೂ ಆ ಪುಟ್ಟ ಮನೆಯ 4 ಗೋಡೆಗಳಿಗೆ ಮಾತ್ರ ಅವರ ಉಸಿರಾಟದ ವೇಗ ಮತ್ತು ಅವರ ಪ್ರೇಮದ ಅಲೆಗಳು ಚೆನ್ನಾಗಿ ತಿಳಿದಿದ್ದವು. ನಯನ ಈಗ ಮೊದಲಿಗಿಂತಲೂ ಹೆಚ್ಚು ಸುಂದರವಾಗಿ ಕಾಣುತ್ತಿದ್ದಳು, ಏಕೆಂದರೆ ಅವಳ ಒಳಮನಸ್ಸಿನಲ್ಲಿ ಪ್ರೀತಮ್ ಮಾಡಿದ ಪ್ರೀತಿಯ ತೃಪ್ತಿಯಿತು. ಹಗಲಿನಲ್ಲಿ ಅವರು ಸಾಮಾನ್ಯ ನೆರೆಹೊರೆಯವರಂತೆ ಇದ್ದರೂ ಸಂಜೆಯಾಗುತ್ತಿದ್ದಂತೆ ಅವರ ನಡುವೆ ಒಂದು ಅದೃಶ್ಯ ಸೇತುವೆ ನಿರ್ಮಾಣವಾಗುತ್ತಿತ್ತು. ಪ್ರೀತಮ್ ನಯನಾಳನ್ನು ಕೇವಲ ತನ್ನ ದೈಹಿಕ ಆಸೆಗಳಿಗಾಗಿ ಬಳಸಿಕೊಳ್ಳಲಿಲ್ಲ, ಬದಲಾಗಿ ಅವಳನ್ನು ತನ್ನ ಜೀವದ ಗೆಳತಿಯಂತೆ ನೋಡಿಕೊಂಡನು. ಅವಳಿಗೆ ಬೇಕಾದ ಸಣ್ಣ ಪುಟ್ಟ ವಸ್ತುಗಳನ್ನು ತಂದುಕೊಡುವುದು, ಅವಳ ಕೆಲಸದಲ್ಲಿ ಸಹಾಯ ಮಾಡುವುದು ಅವನಿಗೆ ಅತೀವ ಸಂತೋಷ ನೀಡುತ್ತಿತ್ತು. ನಯನಾಳ ಒಂಟಿ ಬಾಳಿಗೆ ಪ್ರೀತಮ್ ಒಂದು ಗಟ್ಟಿಯಾದ ಆಸರೆಯಾಗಿದ್ದನು. ಅವರ ಈ ಗಾಢವಾದ, ತೀವ್ರವಾದ ಮತ್ತು ರೋಮಾಂಚನಕಾರಿ ಪ್ರೇಮ ಕತೆ ಆ ಹಳ್ಳಿಯ ಹೊರವಲಯದ ಹೊಲಗಳ ನಡುವೆ ಸದ್ದಿಲ್ಲದೆ ಅರಳುತ್ತಲೇ ಇತ್ತು. ಮುಂದಿನ ಭಾಗದಲ್ಲಿ ಮಳೆಯಲ್ಲಿ ನೆನೆದ ಪ್ರೀತಮ್ ಏನು ಮಾಡಿದ್ದನು ಎಂದು ಕಂಡು ನೋಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನೂ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿಯೇ ಬಿಟ್ಟು ಬೆಲ್ ಐಕಾನ್ ಒತ್ತಿ.